ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ತೂರಲಾಗಿದೆ. ಕಲಾದಗಿ ಗ್ರಾಮದಲ್ಲಿರುವ ಶಾಖಾ ಮಠದಿಂದ ರಂಭಾಪುರಿ ಶ್ರೀಗಳು ಹೊರಬರ್ತಿದ್ದಂತೆ ಕಾರಿನ ಮೇಲೆ ಮಹಿಳೆ ಚಪ್ಪಲಿ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ಕೋರ್ಟ್ನಲ್ಲಿದೆ. ಆದರೆ ವಿವಾದ ಕೋರ್ಟ್ನಲ್ಲಿದ್ದಾಗಲೇ ಗಂಗಾಧರ ಸ್ವಾಮೀಜಿಯವರು ಮಠದ ದುರಸ್ತಿಗೆ ಮುಂದಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮಠದ ಭಕ್ತರು ಶ್ರೀಗಳ ಕಾರನ್ನ ಅಡ್ಡಗಟ್ಟೋದಕ್ಕೆ ಯತ್ನಿಸಿದರು. ಪ್ರತಿಭಟನೆ ವೇಳೆ ಆಕ್ರೋಶಗೊಂಡ ಮಹಿಳೆ ಚಪ್ಪಲಿ ಎಸೆದಿದ್ದಾರೆ. ಬಜೆಟ್ನಲ್ಲಿ ಮಸೀದಿಗಳಿಗೆ ಅನುದಾನ ನೀಡಿ ಮಠಗಳಿಗೆ ನೀಡಿಲ್ಲ ಅನ್ನೋ ವಿಚಾರಕ್ಕೆ ರಂಭಾಪುರಿ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆಯೊಬ್ಬರು ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆಯೋದಕ್ಕೂ ಮುನ್ನ ಮಾತನಾಡಿದ ಶ್ರೀಗಳು, ಸಿಎಂ ಬಜೆಟ್ ಮಂಡನೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಧರ್ಮಪೀಠಗಳು ಬಜೆಟ್ ಬಗ್ಗೆ ಮಾತನಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆ ಬಜೆಟ್ನಲ್ಲಿ ಕೆಲ ಅಂಶಗಳು ಅಡಕವಾಗಿವೆ. ಅದರಲ್ಲಿ ಕಾಣುವ ನೋಟ ಸ್ವಲ್ಪ ಅಪರೂಪ ಎಂದಿದ್ದಾರೆ. ಕೆಲ ವರ್ಗಗಳನ್ನ ತುಷ್ಟೀಕರಣ ಮಾಡೋದಕ್ಕೆ ಬಹಳಷ್ಟು ಅವಕಾಶವನ್ನ ಕೊಟ್ಟಿದೆ. ಸನಾತನ ಮೂಲ ಧರ್ಮ ಪೀಠಗಳಿಗೆ ಸಿಗುವಷ್ಟು ಮಟ್ಟಿಗೆ ಹೆಚ್ಚಿನ ಅನುದಾನ ಸಿಕ್ಕಿಲ್ಲ ಅನ್ನೋ ಕೊರಗು ನಮ್ಮದು ಇದೆ ಅಂತ ಹೇಳಿದರು. ವ್ಯವಸ್ಥೆ ಸಮುದಾಯಕ್ಕೆ ಕೊಟ್ಟಿರುವಾಗ ಬೇರೆ ಸಮುದಾಯದವರಿಗೂ ಅಷ್ಟು ಕೊಡದೇ ಇದ್ರೂ ಸ್ವಲ್ಪ ಆದರೂ ಕೊಟ್ಟರೆ ಅದರಲ್ಲಿ ತಾರತಮ್ಯ ಅನ್ನುವಂಥ ಭಾವನೆ ಬರುವುದಿಲ್ಲ. ಆದರೆ ಇಲ್ಲಿ ಕಣ್ಣು ನೋಡೋರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಪೀಠ ಮಠಗಳಾಗಲಿ ಒಂದು ಧಾರ್ಮಿಕ ಕೇಂದ್ರಗಳಿಗೆ ಒಂದು ಹೆಚ್ಚಿನ ಅವಕಾಶ ಕೊಟ್ಟರೆ ಸಮಾಜಕ್ಕೆ ಒಂದು ಉತ್ತಮ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ. ಆಸ್ತಿಗಾಗಿ ಮಕ್ಕಳೇ ಹೆತ್ತ ತಾಯಿಯನ್ನ ಗೃಹ ಬಂಧನದಲ್ಲಿಟ್ಟ ಅಮಾನವೀಯ ಕೃತ್ಯ ತುಮಕೂರಿನ ಶಿರಾ ಗೇಟ್ನಲ್ಲಿ ಬೆಳಕಿಗೆ ಬಂದಿದೆ. ಕಳೆದ 11 ತಿಂಗಳಿನಿಂದ 80 ವರ್ಷದ ವೃದ್ಧೆ ಪಂಕಜಾಕ್ಷಿಯನ್ನ ಗೃಹ ಬಂಧನದಲ್ಲಿಟ್ಟು ಮಗ ಹಾಗೂ ಸೊಸೆ ಅಮಾನವೀಯತೆ ಮೆರೆದಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಪಂಕಜಾಕ್ಷಿ ಅವರು 12 ಮನೆಗಳು ಹಾಗೂ ಇನ್ನಿತರೆ ಆಸ್ತಿಗಳಿಗೆ ಹಕ್ಕುದಾರರಾಗಿದ್ದಾರೆ. ಹೀಗಾಗಿ ವೃದ್ಧೆಯ ಬಳಿ ಇರುವ ಒಡವೆಗಳನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲದೆ ಮನೆಗಳನ್ನ ಮಕ್ಕಳ ಹೆಸರಿಗೆ ಮಾಡಿಕೊಡೋದಕ್ಕೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವ ಆರೋಪವು ಬಂದಿದೆ. ವೃದ್ಧೆಯನ್ನ ರಕ್ಷಿಸಿ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ಮಕ್ಕಳು ಬಾರದ ಹಿನ್ನೆಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹೋಗಲಾಗಿದೆ. ಬಳಿಕ ವೃದ್ಧೆಯನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದ ನ್ಯಾಯಾಧೀಶರು ಮಕ್ಕಳಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸೋದಕ್ಕೆ ಸರ್ಕಾರ ಸದ್ದಿಲ್ಲದೆ ತಯಾರಿ ನಡೆಸಿದೆ ಅಂತ ಕಾಣಿಸ್ತಾ ಇದೆ. ಅನ್ನದಾತರ ವಿರೋಧದ ನಡುವೆ ಕೂಡ ಟ್ರಯಲ್ ಬ್ಲಾಸ್ಟಿಂಗ್ಗೆ ತಯಾರಿ ಜೋರಾಗಿದೆ. ಕೆಆರ್ಎಸ್ ಜಲಾಶಯದಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ಬೇಬಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಿರೋದ್ರಿಂದ ಡ್ಯಾಂಗೆ ಗಂಡಾಂತರ ಎದುರಾಗುತ್ತೆ ಎಂಬ ಭೀತಿಯಿಂದ ಗಣಿಗಾರಿಕೆಗೆ ಹಿಂದಿನ ಬಿಜೆಪಿ ನಿಷೇಧವನ್ನ ಹೇರಿತ್ತು. ಅಷ್ಟೇ ಅಲ್ಲದೆ ಹೈಕೋರ್ಟ್ ಕೂಡ ಡ್ಯಾಂ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ನಿಷೇಧಿಸಿದೆ. ಆದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮತ್ತೆ ಟ್ರಯಲ್ ಬ್ಲಾಸ್ಟಿಂಗ್ಗೆ ಹಸಿರು ನಿಶಾನೆ ನೀಡಿದಂತಿದೆ. ಮುಂದಿನ ತಿಂಗಳು ತಜ್ಞರ ತಂಡ ಬೇಬಿ ಬೆಟ್ಟ ಹಾಗೂ ಸುತ್ತಮುತ್ತ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಸಜ್ಜಾಗಿದೆಯಂತೆ. ಇತ್ತ ಟ್ರಯಲ್ ಬ್ಲಾಸ್ಟ್ ವರದಿ ಆಧರಿಸಿ ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ಸಭೆಯೊಂದರಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಹಿತಿ ನೀಡಿದ್ದು, ಅನ್ನದಾತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಡಿದ್ದೀವಿ ಸರ್, ಅದು ನಾವು ನೋಡ್ತೀವಿ. ನಮ್ಮ ರೈತ ಸಂಘನೇ ಬೇರೆ, ಶಾಸಕರೇ ಬೇರೆ ಅಲ್ವೇ ಸರ್? ನಾನು ಹೇಳೋದು ಒಂದು ನಿಮಿಷ ತಗೊಳ್ಳಿ ಸರ್. ಅವರು ಶಾಸಕಾಂಗ ಸಭೆಯಲ್ಲಿ ಏನು ಮಾತಾಡಬೇಕೋ ಅದೆಲ್ಲ ಮಾಡ್ತೀವಿ. ಈಗ ನೀವು ಒಂದು ಸತಿ ತಿಳ್ಕೊಳ್ಳಿ, ಪುಟ್ಟಣ್ಣಯ್ಯರು MLA ಆಗಿದ್ದರು ಫಸ್ಟ್ ಟೈಮು 98-99 ನೀರು ಬಿಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಆಯಿತು, ಶಾಸಕಾಂಗ ಸಭೆಯಲ್ಲಿ. ವಾಟಾಳ್ ನಾಗರಾಜ್ ಅವರು ನಾವು ನೀರಿಗೆ ಬಿಡಿ ಸಾಧ್ಯ ಇಲ್ಲ ಅಂತ ವಾಪಸ್ ಬಂದರು. ಅವರೊಬ್ಬರೇ ಬಂದದ್ದು. ಪುಟ್ಟಣ್ಣಯ್ಯರು ಬರಲಿಲ್ಲ ಅಂದ್ಬಿಟ್ಟು ಅವಾಗ ಶ್ರೀನಿವಾಸು ಇದ್ದರು, ಎಲ್ಲ ಇದ್ದರು. ನಾವೆಲ್ಲ ಹೋರಾಟ ಮಾಡಿ, ಪುಟ್ಟಣ್ಣಯ್ಯರೇ ಆ ಚಳವಳಿಗೆ ಬರಲಿಲ್ಲ, ಹೋರಾಟ ಮಾಡಿ KR ನಾಗರಾಜ್ ಜೈಲಿಗೆ ಹೋದ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಟೀಕಿಸಿದ ಬಿಜೆಪಿ ವಿರುದ್ಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿಯವರು ಬಾಯಿ ತೆರೆದ್ರೆ ಸುಳ್ಳು ಹೇಳ್ತಾರೆ, ದೇವಸ್ಥಾನದ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡ್ತೇವೆ ಅಂತ ರಾಮಲಿಂಗಾರೆಡ್ಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೂಗಳಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳಿಕೊಂಡ ರಾಜಕಾರಣ ಮಾಡ್ತಾ ಇದ್ದಾರೆ.
ಆದರೆ ಇದೆಲ್ಲ ಕೂಡ ಸುಳ್ಳು. ಈ ಸುಳ್ಳನ್ನು 20-100 ಸಲ ಹೇಳಿದ್ರು ಕೂಡ ಅವರಿಗೆ ಏನು ಹೇಳೋದು? ಖಾಸಗಿ ಶಾಲೆಯಲ್ಲಿ ಶ್ರೀರಾಮ ಅವಹೇಳನ ಬಗ್ಗೆ ಕೂಡ ಬಿಜೆಪಿ ನೀಚ ರಾಜಕೀಯವನ್ನ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರುವ ಬಿಜೆಪಿಯವರು ಈ ರೀತಿ ಕೆಲಸ ಮಾಡ್ತಿದ್ದಾರೆ. ರೌಡಿಸಂ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡೋದು, ಪ್ರಚೋದನಕಾರಿ ಹೇಳಿಕೆ ನೀಡೋದೇ ಬಿಜೆಪಿಯವರ ಕೆಲಸ ಆಗೋಗಿದೆ ಅಂತ ಹರಿಹಾಯ್ದಿದ್ದಾರೆ. ಬಿಜೆಪಿಯವರು ಬಾಯಿ ತೆಗೆದ್ರೆ ಸುಳ್ಳೆ ಹೊರಗೆ ಬರ್ತಾ ಇದೆ. ಅದರಲ್ಲೂ ಇತ್ತೀಚಿನ ಕಾಲದಲ್ಲಿ ಅದೇ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು. ರಾಮಲಿಂಗ ರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವಸ್ಥಾನಗಳ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡಿದೆವು ಹೊರತು ಬೇರೆ ಎಲ್ಲೂ ಖರ್ಚು ಮಾಡಲ್ಲ. ಅದರಿಂದ ಏನು ತಿಳ್ಕೊಳ್ದೇನೆ ಕೇವಲ ಪ್ರಚೋದನೆ ಮಾಡದೇ ಒಂದು ಅವ್ರದ್ದು ಅಭ್ಯಾಸ ಆಗೋಗಿದೆ. ಎಲ್ಲೋ ಒಂದು ಕಡೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬರೀ ಇದನ್ನೇ ಹೇಳ್ಕೊಂಡು ಅವರು ಇವತ್ತಿನ ದಿವಸ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಒಂದು ಅಪರಾಧ ಅವ್ರದ್ದು. ಮಂಗಳೂರಿನಲ್ಲಿ ಮೊದಲಿದ್ದ ಶಾಂತಿ ಈಗ ಇಲ್ಲ ಅಂತ ಬಿಜೆಪಿ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಅಭಿಲಾಷೆ ರಾಜ್ಯದಲ್ಲಿ ಜನ ಸಮುದಾಯದ ಅಭಿವೃದ್ಧಿ, ಸಾರ್ವತ್ರಿಕ ಜೀವನದಲ್ಲಿ ಶಾಂತಿಯಿಂದ ಬಾಳೋ ಕಡೆಗೆ ನಾವು ಗಮನ ಹರಿಸ್ತೇವೆ. ಧರ್ಮ ಜಾತಿಗಳ ಹೆಸರಿನಲ್ಲಿ ರಾಜಕಾರಣ ನಡಿಬಾರದು. ನಾನು ಕಳೆದ ಚುನಾವಣೆ ಹೊತ್ತಲ್ಲಿ 100 ಜನರನ್ನ ಸಂಪರ್ಕಿಸಿದ್ದೆ. ಅವರು ಬಹಳ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಮಂಗಳೂರು ಮೊದಲು ಶಾಂತಿಯಿಂದ ಇತ್ತು, ಈಗ ಇಲ್ಲ. ಅಲ್ಲದೆ ನಮ್ಮ ಮಕ್ಕಳು ಈಗ ಊರ್ ಬಿಟ್ಟು ಬೇರೆ ಊರ್ ಕಡೆ ಹೋಗ್ತಿದ್ದಾರೆ. ಇನ್ನು ಧರ್ಮ ನಂಬಿಕೆಗಳನ್ನು ಅನುಸರಿಸುವಾಗ ಶಾಂತಿಯಿಂದ ಇರಬೇಕು ಹೊರತಾಗಿ ಇಡೀ ಸಮುದಾಯಕ್ಕೆ ವಿಷ ಬೀಜ ಬಿತ್ತುವ ಕೆಲಸ ಆಗಬಾರ್ದು ಅಂತ ಹೇಳಿದ್ದಾರೆ ಅಂತ ಪರಮೇಶ್ವರ್ ಅವರು ಆಕ್ರೋಶವನ್ನು ಹೊರಹಾಕಿದರು. ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ, ಯಾರಿಗೆ ಸಹಕಾರದ ಅವಶ್ಯಕತೆ ಇದೀಗ ನಾವು SC/ST ಕೊಡ್ತೇವೆ. SC/STಗೆ 24% ಕೊಡ್ತೇವೆ. ಯಾಕೆ ಕೊಡ್ತಾ ಇದ್ದಾರೆ SC/STಗೆ 24% ಅಂದರೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ, ಅದಕ್ಕಾಗಿ ಅವ್ರಿಗೆ ಕೊಡ್ತೇವೆ. ಅದೇ ರೀತಿ ಇವರು ಹಿಂದುಳಿದಿದ್ದಾರೆ, ಅವರಿಗೂ ಒಂದಿಷ್ಟು ಹೆಚ್ಚು ಹಣ ಕೊಡ್ಬೋದು. ಅದರಲ್ಲಿ ತಪ್ಪೇನಿಲ್ವಲ್ಲ. ಎಲ್ಲ ಯಾರು ಹೈಕಮಾಂಡ್ ಸೂಚಿಸಿದ್ರೆ ಲೋಕಸಭೆ ಚುನಾವಣೆಗೆ ಯಾವ ಕ್ಷೇತ್ರದಲ್ಲಾದರೂ ಸ್ಪರ್ಧೆಗೆ ಸಿದ್ಧನಿದ್ದೇನೆ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಮಕೂರಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಅಲ್ಲಿ ಮನೆ ನೋಡುವ ಅಗತ್ಯವಿಲ್ಲ. ಈಗಾಗಲೇ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಟಿಕೆಟ್ ಕೇಳಿದ್ದು, ನನ್ನನ್ನ ಗುರುತಿಸಿ ಟಿಕೆಟ್ ಕೊಟ್ರೆ ಒಳ್ಳೆಯದು ಅಂದಿದ್ದಾರೆ. ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕು. ಖಂಡಿತ ಮೋದಿಯವರೇ ದೇಶದ ಪ್ರಧಾನಿಯಾಗ್ತಾರೆ. ಅದಕ್ಕೆ ನಮ್ಮ ಅಳಿಲು ಸೇವೆ ಇರಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಎನ್ನುವ ಅಚಲವಾದ ನಂಬಿಕೆ 142 ಕೋಟಿ ಭಾರತೀಯರಲ್ಲಿದೆ. ಅದು ನನ್ನಲ್ಲೂ ಇದೆ. ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಅಳಿಲು ಸೇವೆಯನ್ನು ಕೂಡ ಇರ್ತದೆ. ಅದಾಯಿತು. ಬಿಜೆಪಿ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಬಿಜೆಪಿ ಸಂವಿಧಾನ ಬದಲಿಸುವುದಕ್ಕೆ ಹೊರಟಿದೆ. ಈ ಸಲ ಬಿಜೆಪಿ ಗೆದ್ರೆ ಪ್ರಜಾಪ್ರಭುತ್ವದ ಸವಾಲಾಗಲಿದೆ. ಅದೇ ರೀತಿಯಾಗಿ ಬಿಜೆಪಿಯ ಆಡಳಿತ ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ಕಳೆದ 10 ವರ್ಷದಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಸಾರಿ ಕೂಡ ಮೋದಿನೇ ಗೆದ್ರೆ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಕೊನೆಯದವರೆಗೂ ಕೂಡ ನಿರಂಕುಶ ಪ್ರಭುತ್ವ ಶುರುವಾಗಲಿದೆ ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗಂಡಾಂತರ ಕಾಣ್ತಾ ಇದೆ, ಸಂವಿಧಾನಕ್ಕೆ ಇವತ್ತು ಗಂಡಾಂತರ ಕಾಣ್ತಾ ಇದೆ. ಸೊ ಹಾಗಾಗಿ BJPಯನ್ನು ಸೋಲಿಸ್ತಾ ಇದ್ದರೆ ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ರೀತಿಯಲ್ಲಿ ನಗಪಾಟ್ಲಿಗೆ ಈಡಾಗುವಂಥ ಪರಿಸ್ಥಿತಿ ಇದೆ ಅಂಥೇಳಿ. ಉದಾಹರಣೆಗೆ ಪಂಜಾಬಿನ ಒಂದು ಮುನ್ಸಿಪಲ್ ಎಲೆಕ್ಷನಲ್ಲಿ ಆದಂಥ ಇಶ್ಯೂನಲ್ಲಿ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ, ಇಟ್ ಈಸ್ ಲೋಕಸಭಾ ಚುನಾವಣಾ ರಣಕಣ ಜೋರಾಗ್ತಾ ಇದೆ. ಬಿಜೆಪಿ ಜೊತೆ ಕೈ ಜೋಡಿಸಿರುವ ಜೆಡಿಎಸ್ ಟಿಕೆಟ್ ಫೈನಲ್ ಮಾಡಿಕೊಳ್ಳೋದಕ್ಕೆ ಉತ್ಸುಕವಾಗಿದೆ. ಮುಂದಿನ ವಾರ HD ಕುಮಾರಸ್ವಾಮಿ ಅವರೇ ನೇರವಾಗಿ ಅಮಿತ್ ಶಾ ಮೀಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮಂಡ್ಯ ಹಾಸನ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಆದರೆ ಬಿಜೆಪಿ ನಾಯಕರೇ ಮಂಡ್ಯ ಹಾಸನ ಬಿಟ್ಕೊಡ್ಬಾರ್ದು ಅಂತ ಒತ್ತಡ ಹೇರ್ತಿದ್ದಾರೆ. ಮಂಡ್ಯ ಹಾಸನದ ಜೊತೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರಿನ ಮೇಲೂ ಕೂಡ ಜೆಡಿಎಸ್ ಕಣ್ಣಿಟ್ಟಿದೆ. 28 ಕ್ಷೇತ್ರಗಳಲ್ಲಿ ಕನಿಷ್ಠ 4 ಕ್ಷೇತ್ರಗಳನ್ನು ಬಿಟ್ಕೊಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದ್ದು. ಆದರೆ ಬಿಜೆಪಿ ಕೋಲಾರ ಅಥವಾ
ಚಿಕ್ಕಬಳ್ಳಾಪುರ 2ರಲ್ಲಿ 1 ಮಾತ್ರ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಚಿಂತನೆ ನಡೆಸಿದೆ. ಅಮಿತ್ ಶಾ ಕೂಡ ಹಳೆ ಮೈಸೂರು ಭಾಗದಲ್ಲಿ ಸರ್ವೆ ನಡೆಸಿದ್ದು ಎಲ್ಲೆಲ್ಲಿ ಜೆಡಿಎಸ್ಗೆ ಚಾನ್ಸ್ ಇದೆ ಅನ್ನೋದರ ಮಾಹಿತಿಯನ್ನ ತರಿಸಿಕೊಂಡಿದ್ದಾರೆ. ಬಹುತೇಕ ಮುಂದಿನ ವಾರ ಜೆಡಿಎಸ್ ಪಡೆಯುವ ಕ್ಷೇತ್ರಗಳು ಯಾವುವು ಅನ್ನೋದರ ಬಗ್ಗೆ ಮಾಹಿತಿ ದೊರೆಯಲಿದೆ. ಹಿಂದುತ್ವದ ಪ್ರಯೋಗಾಲಯ ಮಂಗಳೂರಿನಿಂದಲೇ ಕಾಂಗ್ರೆಸ್ ಲೋಕಸಭಾ ಸಮರ ಆರಂಭವಾಗ್ತಾ ಇದೆ. 1,00,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಮಂಗಳೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದೆ. ಮಧ್ಯಾಹ್ನ 3 ಗಂಟೆಗೆ ಅಡ್ಯಾರ್ ಸಹ್ಯಾದ್ರಿ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕೇಂದ್ರದ ವಿರುದ್ಧ ಸಮರ ಸಾರೋದಕ್ಕೆ ಸಿದ್ಧವಾಗಿದೆ ಕಾಂಗ್ರೆಸ್. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಸೇರಿದಂತೆ ಎಲ್ಲಾ ಸಚಿವರು, ಸ್ಥಳೀಯ ಕೈ ಶಾಸಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇತ್ತೀಚೆಗಷ್ಟೇ ಖಾಸಗಿ ಶಾಲೆಯೊಂದರಲ್ಲಿ ರಾಮನ ಅವಹೇಳನ ವಿಚಾರದ ಬಗ್ಗೆ ಮಂಗಳೂರಿನಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗಿದ ಊರಿನಲ್ಲೇ ಜೈ ಭೀಮ್, ಭಾರತ್ ಮಾತಾ ಕಿ ಜೈ ಘೋಷಣೆಗೆ ಕಾಂಗ್ರೆಸ್ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸಾಹೇಬ್ ಅಂಬೇಡ್ಕರ್ ಅವರಿಬ್ರು ಒಂದೇ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಈ ಇಬ್ಬರೂ ಸಮಾಜದಲ್ಲಿ ಸಮಾನತೆಯನ್ನ ತಂದವರು. ಅನುಭವ ಮಂಟಪದ ಮಾದರಿಯಲ್ಲಿ ಇಂದಿನ ಲೋಕಸಭಾ ಮತ್ತೆ ವಿಧಾನಸಭಾ ನಡೀತಾ ಇದ್ದಾವೆ. ಬಸವಣ್ಣನವರಿಗೂ ನನಗೂ ಸಮೀಪದ ಸಂಬಂಧ ಇದೆ. ಬಸವಣ್ಣನವರ ಪತ್ನಿ ನೀಲಾಂಬಿಕಾ ಅವರು ತಂಗಡಗಿಯವರು. ನಾನು ಕೂಡ ಮೂಲತಃ ತಂಗಡಗಿಯವರು. ನಾವು ಬಸವಣ್ಣನವರಿಗೆ ಹೆಣ್ಣು ಕೊಟ್ಟವರು. ಬಸವಣ್ಣನವರು ನಮ್ಮ ಬೀಗರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಬಸವಣ್ಣನವರ ವಚನ ಜಾತ್ರೆಯಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಎಲ್ಲರೂ ಬಂದರು, ಆದರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಂತ ಸಿದ್ದರಾಮಯ್ಯನವರು ಬರಬೇಕಾದಂಥ ಪರಿಸ್ಥಿತಿ ಬಂತು ಅನ್ನೋ ನಿಜವಾಗ್ಲೂ ಬಹಳ ಅದ್ಭುತವಾದಂಥ ಮಾತು. ಬಂಧುಗಳೇ, ಬಹಳಷ್ಟು ವಿಶೇಷವಾದಂಥ ಸಾಂಸ್ಕೃತಿಕ ನಾಯಕ ಅನ್ನೋದಿದೆಯಲ್ಲ, ಅದು ಬಹಳ ಅದ್ಭುತವಾದಂಥ ಒಂದು ಕಾಲ ನಮಗೆ ಅವತ್ತು. ಎಲ್ಲರೂ ಬಸವಣ್ಣವರ ವಚನದ ಬಗ್ಗೆ ಮಾತಾಡ್ತಾರೆ, ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ. ಆದರೆ ಬಸವಣ್ಣವರ ನಡೆದ ರೀತಿಯೊಳಗೆ ವಚನವನ್ನ ಯಾವ ರೀತಿ ರಚನೆ ಮಾಡಿ ಇಂದಿನ ಎಲ್ಲಾ ಸರ್ಕಾರ ಬಜೆಟ್ನಲ್ಲಿ ಹೊಸ ಮೈ ಶುಗರ್ ಕಾರ್ಖಾನೆ ನಿರ್ಮಾಣ ಘೋಷಣೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ, ಮಂಡ್ಯ ಶಾಸಕ ಪಿ ರವಿಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. 75 ಕೋಟಿ ಅನುದಾನ ನೀಡಿ ಮೈ ಶುಗರ್ ಕಾರ್ಖಾನೆ ಪುನರಾರಂಭವಾಗಿದೆ. ಅಲ್ಲದೆ ನಿನ್ನೆಯ ಬಜೆಟ್ನಲ್ಲಿ ಹೊಸ ಮೈ ಶುಗರ್ ಕಾರ್ಖಾನೆ ಘೋಷಣೆ ಮಾಡಿದ್ದಾರೆ. ಶೀಘ್ರದಲ್ಲಿಯೇ ಹೊಸ ಕಾರ್ಖಾನೆಯ ಗುದ್ದಲಿ ಪೂಜೆ ನೆರವೇರಿಸುತ್ತೇವೆ ಅಂತ ಹೇಳಿದ್ರು. ಅಲ್ಲದೆ ರಾಜ್ಯ ಸರ್ಕಾರದಿಂದ 100 ಕೋಟಿ ನೀಡಲಾಗ್ತಾ ಇದೆ, ಉಳಿದ 400 ಕೋಟಿ ಸಾಲದ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸಾತನೂರು ಫಾರಂನಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ನಿರ್ಮಾಣವಾಗಲಿದ್ದು, ಈಗಿರುವ ಕಾರ್ಖಾನೆ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. 3-4 ತಿಂಗಳಲ್ಲಿ ಮಂಡ್ಯ ಚಿತ್ರಣ ಬದಲಾಗುತ್ತೆ. ಪ್ರತಿ ಮನೆಯಿಂದ ಮಣ್ಣು ಸಂಗ್ರಹಿಸಿ ಹೊಸ ಕಾರ್ಖಾನೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಜೀವನಾಡಿ, ಅವರ ಬದುಕು, ಅವರ ಜೀವನ, ಅವರ ವೃತ್ತಿ, ಅವರ ಸರ್ವಸ್ವನು ಅಂದರೆ ಸಕ್ಕರೆ ಕಾರ್ಖಾನೆ. ಸಕ್ಕರೆ ಕಾರ್ಖಾನೆ ನಡೆದರೆ ಮಂಡ್ಯ ರೈತರ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಅನ್ನೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತೀಕ. ಮಂಡ್ಯದ ರಾಮ ಮಂದಿರ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ. ಅಯೋಧ್ಯೆ ರಾಮ ಮಂದಿರದಷ್ಟೇ ಪವಿತ್ರವಾದದ್ದು, ಕಾಶಿ ವಿಶ್ವನಾಥನಷ್ಟೇ ಪವಿತ್ರವಾದದ್ದು ಮಂಡ್ಯ ಸಕ್ಕರೆ ಕಾರ್ಖಾನೆ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ಗೆ ಬಾಗಲಕೋಟೆ ಜಿಲ್ಲೆಯ ಕುರಿಗಾಹಿಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಕುರಿಗಾಹಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ಕ್ರಮ ಎಂಬುದು ನಿನ್ನೆಯ ಬಜೆಟ್ನಲ್ಲಿ ಪ್ರಸ್ತಾಪವಾಗಿದ್ದು, ಕುರಿಗಾಹಿಗಳಿಗೆ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದೆ. ಕುರಿಗಾಹಿ ಮಗ ಸಿಎಂ ಸಿದ್ದರಾಮಯ್ಯ ಕುರಿ ಕಾಯುವವರ ಸಮಸ್ಯೆಗೆ ಸ್ಪಂದಿಸಿದ್ದಕ್ಕೆ ಸಿದ್ದು ಪರ ಜೈಕಾರ ಕೂಗಿದ್ದಾರೆ. ಟಿವಿ5 ಕನ್ನಡ ಜೊತೆ ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಇದೀಗ ನಮಗೆಲ್ಲ ನಿಟ್ಟಿಸಿರು ಬಿಡುವಂತಾಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಕುರಿಗಾರರು ಮತ್ತು ಪಶುಪಾಲಕರಿಗೆ ಸ್ವತಂತ್ರ ಸಿಕ್ಕು 76 ವರ್ಷ ಆದರೂ ಸಹಿತ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಕುರಿಯನ್ನು ಕಾಯಲಿಕ್ಕೆ, ದನವನ್ನು ಕಾಯಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸಲಿಲ್ಲ. ಹೀಗಾಗಿ ಕುರಿಗಾರರು ಮತ್ತು ಪಶುಪಾಲಕರು ಇವತ್ತು ಕುರಿಯನ್ನು ಮೇಯಿಸಲಿಕ್ಕೆ ಬಹಳಷ್ಟು ಸಂಕಷ್ಟಮಯ ಪರಿಸ್ಥಿತಿಯನ್ನು ಇವತ್ತು ಕುರಿಗಾಯಿಗಳು ಅನುಭವಿಸ್ತಾ ಇದ್ದಾರೆ. ಇವರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿರಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ ಇತ್ತು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ.
ಕೊಪ್ಪಳದಲ್ಲಿ ತುಂಗಭದ್ರಾ ನೀರು ನಂಬಿಕೊಂಡು ಬೆಳೆದ ಬೆಳೆಗಳೆಲ್ಲ ಒಣಗಿ ಹೋಗ್ತಿದ್ದಾವೆ. ಈಗಲೂ ಎಡದಂಡೆ ಕಾಲುವೆಗೆ ನೀರು ಬಿಡಲಿಲ್ಲ ಅಂದ್ರೆ ಕೊಪ್ಪಳದ ರೈತ ಬೀದಿಗೆ ಬಂದ್ಬಿಡ್ತಾನೆ. ಈಗಾಗಲೇ ಕೊಪ್ಪಳದ 5 ತಾಲೂಕುಗಳಲ್ಲೂ ಬರ ತಾಂಡವವಾಡ್ತಾ ಇದೆ. ಒಂದ್ ಕಡೆ ಬೆಳೆಗಳು ಒಣಗಿ ಹೋಗ್ತಾ ಇದ್ರೆ ಜನರಿಗೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. ಜಾನುವಾರುಗಳಿಗೂ ನೀರಿಲ್ಲದೆ ಅನ್ನದಾತ ಪರದಾಡ್ತಿದ್ದಾನೆ. ಫೆಬ್ರವರಿ 15ರಿಂದಲೇ ನೀರು ಬಿಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಆದೇಶ ಮಾಡಿದ್ರು. ತುಂಗಭದ್ರಾ ಸಲಹಾ ಸಮಿತಿ ಕೂಡ ನೀರು ಬಿಡ್ತೀವಿ ಅಂತಾನೆ ಹೇಳಿತ್ತು. ಆದ್ರೆ 17ನೇ ತಾರೀಕು ಬಂದ್ರೂ ಕೂಡ ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬಿಟ್ಟಿಲ್ಲ. ಬೆಳೆಗೆ ಬೇಡ ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ನೀರನ್ನ ಕೊಡಿ ಅಂತ ಕೊಪ್ಪಳದ ಜನ ಗೋಗರಿತಾ ಇದ್ದಾರೆ. ಆದ್ಮೇಲೆ ಅಂತ ಹೇಳಿದ್ದೀನಿ 15ನೇ ತಾರೀಕು ಆದಮೇಲೆ ಸಲಹಾ ಸಮಿತಿ ಒಳಗೆ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ನನಗೆ ಆಗಿದೆ, ನಮಗೆ ವಾಸ್ತವ ಸತ್ಯ ಬಿಟ್ಟಿಲ್ಲ. ನಾನು ನೋಡ್ರಿ ಅಧ್ಯಕ್ಷ, ನಾನೇ ಬಿಟ್ಟಿಲ್ಲಲ್ಲ, ನಾನೇ ಹೇಳ್ತೀನಲ್ಲ. ಅದು 15ನೇ ತಾರೀಕು ಆದಮೇಲೆ ನಾವು ಅಲ್ಲೇ ಅಧಿವೇಶನದಾಗ ಇರ್ತೀವಿ. 4 ಜಿಲ್ಲಾ ಮಂತ್ರಿಗಳ ಜೊತೆ ಕುಂತು ಮಾತಾಡಿ ಡೇಟನ್ನು ನಿಗದಿ ಮಾಡ್ತೀವಿ ಸರ್. ಮತ್ತು ಗ್ರಾಮೀಣ ಭಾಗದ ಕುಡಿ ನೀರಿಗೆ ಈಗಾಗಲೇ ನಾನು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು DC ಅವರಿಗೆ ಮತ್ತು CO ಅವರಿಗೆ ಸಭೆ ಮಾಡೋಕ್ಕೆ ಹೇಳಿದ್ದೀನಿ. ನಾವು ಅಧಿವೇಶನದಾಗಿರೋದು, ಇಲ್ಲಾಂದ್ರೆ ಅಧಿವೇಶನ ಇಲ್ಲಾಂದ್ರೆ ನಾನೇ ಸಭೆ ಮಾಡ್ತಿದ್ದೆ ಸೋಮವಾರ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮಂಗನ ಕಾಯಿಲೆ ಸೋಂಕಿನ ಭೀತಿ ಹೆಚ್ಚಾಗ್ತಾನೆ ಇದೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಮತ್ತೊಂದು KFT ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದು, ಶಿವಮೊಗ್ಗದಲ್ಲಿ KFT ಸಕ್ರಿಯ ಸೋಂಕಿತರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. 153 KFT ಸ್ಯಾಂಪಲ್ ಟೆಸ್ಟ್ಗೆ ಒಳಗಾದ ಓರ್ವರಲ್ಲಿ ಸೋಂಕು ದೃಢವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಕಳೆದ 6-7 ದಶಕಗಳಿಂದ ಸರಿಯಾಗಿ ಬೇಸಿಗೆ ಕಾಲದಲ್ಲೇ ಬಿಟ್ಟು ಬಿಡದೆ ಕಾಡುತ್ತಿರುವ ಮಂಗನ ಕಾಯಿಲೆ ಸೋಂಕು ಮುಂದಿನ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ಕೂಡ KFT ಕೇಸ್ಗಳು ಮತ್ತಷ್ಟು ಹೆಚ್ಚಳವಾಗುವ ಆತಂಕವಿದೆ. ಸೋಂಕು ತಡೆಯೋದಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದು KFT ಸ್ಯಾಂಪಲ್ ಟೆಸ್ಟ್ ಹಾಗೂ ಜನರಲ್ಲಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ನಕಲಿ ಬಿಲ್ ಸೃಷ್ಟಿಸಿ 51 ಕೋಟಿ ಹಗರಣ ಮಾಡಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು 27 ಜನ, ಆದರೆ ಅಮಾನತು ಆಗಿದ್ದು ಮಾತ್ರ ಕೇವಲ 5 ಜನ ಎಂಬ ಮಾತು ಕೇಳಿಬರ್ತಿದೆ. ಲೆಕ್ಕಾಧಿಕಾರಿ ಬೆಂಜಮಿನ್ ಮಸ್ಕನರ್ಸ್, ಸಹಾಯಕ ಲೆಕ್ಕಾಧಿಕಾರಿ US ಉಳ್ಳಾಗಡ್ಡಿ, ಸಹಾಯಕ ಇಂಜಿನಿಯರ್ ವಿಶ್ವನಾಥ್ ಶಿರಹಟ್ಟಿಮಠ, ವಸಂತ್ ಕುಮಾರ್ ರಾಠೋಡ, ಅಂಜಿನಪ್ಪ B ಅನ್ನುವವರನ್ನ ಅಮಾನತು ಮಾಡಿ ಹೆಸ್ಕಾಂ MD ಮೊಹಮ್ಮದ್ ರೋಷನ್ ಆದೇಶ ಕೊಟ್ಟಿದ್ದಾರೆ. ಆದರೂ ಈ 5 ಕಾಟಾಚಾರಕ್ಕಷ್ಟೇ ಅಮಾನತುಗೊಂಡಿದ್ದಾರೆ. ಹಗರಣದಲ್ಲಿ ಭಾಗಿಯಾಗಿದ್ದ ಹಲವರ ವಿರುದ್ಧ ಇನ್ನೂ ಕ್ರಮ ಕೈಗೊಂಡಿಲ್ಲ. ನಕಲಿ ಬಿಲ್ ಸೃಷ್ಟಿ ಮಾಡಿ ಕೋಟಿ ನುಂಗಿದವರನ್ನ ಕೈಬಿಟ್ಬಿಟ್ಟಿದ್ದಾರೆ ಅಂತ ಆರೋಪಿಸಿ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ವಾರ್ಡ್ ನಂಬರ್ 35ರಲ್ಲಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತ ಗುತ್ತಿಗೆ ಕಾಮಗಾರಿ ಕೈಗೊಂಡಿರೋ ಜೈನ್ ಕಂಪನಿಯ ವಿರುದ್ಧ ಪಾಲಿಕೆ ಸದಸ್ಯರು ಆರೋಪಿಸಿದ್ದಾರೆ. ವಿಜಯಪುರದ 35ನೇ ವಾರ್ಡ್ನಲ್ಲಿ 24x7 ಕುಡಿಯುವ ನೀರು ಯೋಜನೆ ಕಾಮಗಾರಿ ನಡೀತಾ ಇದೆ. ಈ ಗುತ್ತಿಗೆ ಕಾಮಗಾರಿ ಕೈಗೊಂಡಿರೋ ಜೈನ್ ಕಂಪನಿಯ ವಿರುದ್ಧ ಪಾಲಿಕೆ ಸದಸ್ಯರು ಆರೋಪಿಸಿದ್ದು, ಕಾಮಗಾರಿ ಪೂರ್ಣ ಮಾಡೋದಕ್ಕೆ 45 ಕೋಟಿ ಹಣ ನೀಡಲಾಗಿದೆ. ಆದರೆ ಪ್ರಸ್ತುತ 35ನೇ ವಾರ್ಡಿನಲ್ಲಿ ಹಲವು ಏರಿಯಾಗಳಲ್ಲಿ ಕಾಮಗಾರಿ ಇನ್ನೂ ಕೂಡ ಬಾಕಿ ಉಳ್ಕೊಂಡಿದೆ. ಈಗ ವಾಟರ್ ಬೋರ್ಡ್ಗೆ ಹಸ್ತಾಂತರಿಸೋದಕ್ಕೆ ಗುತ್ತಿಗೆ ಕಂಪನಿ ಮುಂದಾಗ್ತಾ ಇದೆ. ಕುಡಿಯುವ ನೀರು ಕಾರ್ಯಾಚರಣೆಯನ್ನ ಜೈನ್ ಕಂಪನಿಗೆ ನೀಡುವ ಯತ್ನವನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಅದೇ ಕಂಪನಿಗೆ ನೀಡಿದ್ದೇ ಆದಲ್ಲಿ ಪ್ರತಿ ತಿಂಗಳು 45 ಕೋಟಿಯನ್ನ ನೀಡಬೇಕಾಗುತ್ತೆ ಅಂತ ಪಾಲಿಕೆ ಸದಸ್ಯರು ಪ್ರಶ್ನಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮರೋಡಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯೊಂದು ಶಿಕ್ಷಣ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಈ ಶಾಲೆಯಲ್ಲಿ ಖಾಸಗಿ ಶಾಲೆಯನ್ನೇ ಮೀರಿಸುವಂತಹ ಹೈಟೆಕ್ ಸೌಲಭ್ಯಗಳಿದ್ದಾವೆ. ಸ್ಮಾರ್ಟ್ ಕ್ಲಾಸ್, ವೆಬ್ಸೈಟ್, ಸುಸಜ್ಜಿತ ಕಟ್ಟಡವುಳ್ಳ ಶಾಲೆ ಇದಾಗಿದೆ. ಈ ಶಾಲೆ 2019ರಲ್ಲಿ ಕೇವಲ 16 ಮಕ್ಕಳನ್ನ ಹೊಂದಿತ್ತು. ಆದರೆ ಮುಚ್ಚುವ ಹಂತಕ್ಕೆ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು. ಆದರೆ ಶಾಲೆ ಉಳಿಸೋದಕ್ಕೆ ಪಣತೊಟ್ಟ ಪ್ರಕಾಶ್ ಅಂಚನ್ ನೇತೃತ್ವದ ಸಮಿತಿ ಶಾಲೆಯನ್ನು ಹೈಟೆಕ್ ಆಗಿ ಮಾರ್ಪಾಡು ಮಾಡಿದೆ. 6 ವರ್ಷದ ನಿರಂತರ ಹೋರಾಟಕ್ಕೆ ಸಿಕ್ಕ ಫಲವೇ 8 ಕೊಠಡಿಗಳುಳ್ಳ 2 ಮಹಡಿಯ ಈ ಮಾದರಿ ಶಾಲೆ ಆಗಿದೆ. ಅಲ್ಲದೆ ಪ್ರಕಾಶ್ ಅಂಚನ್ ನೇತೃತ್ವದ ಸಮಿತಿ ಜೊತೆ ಗ್ರಾಮಸ್ಥರು ಕೂಡ ಕೈಜೋಡಿಸಿದ್ದು ಈ ಶಾಲೆಗೆ ಒಂದೊಳ್ಳೆ ರೂಪವನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರ ಈ ಕನ್ನಡ ಶಾಲೆಯ ವ್ಯಾಮೋಹಕ್ಕೆ ಎಲ್ಲೆಡೆಯಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬೆಂಗಳೂರು
ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 1 ತಿಂಗಳಿಂದ ಆತಂಕ ಸೃಷ್ಟಿಸಿದ ಚಿರತೆಯೊಂದು ಸೂಲುಕುಂಟೆ ಗ್ರಾಮದ ಬಳಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿನಲ್ಲಿ ಸೆರೆಯಾಗಿದೆ. ಹಲವು ದಿನಗಳಿಂದ ಗ್ರಾಮಗಳಿಗೆ ನುಗ್ಗಿ ಕುರಿ ಹಸುಗಳ ಮೇಲೆ ದಾಳಿ ನಡೆಸಿದ್ದ ಚಿರತೆ ಆಹಾರವನ್ನ ಅರಸಿ ಬಂದು ಬೋನಿನಲ್ಲಿ ಸೆರೆಯಾಗಿದೆ. ದೊಡ್ಡಬಳ್ಳಾಪುರದ ಅರಣ್ಯಾಧಿಕಾರಿಗಳು ಚಿರತೆಯನ್ನ ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದಾರೆ. ಇನ್ನು ಚಿರತೆ ಸೆರೆಯಿಂದಾಗಿ ಸುತ್ತಮುತ್ತಲ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾಫಿನಾಡು ಬೀಟಮ್ಮನ ಗ್ಯಾಂಗ್ ಹಾವಳಿ ಜೋರಾಗಿದ್ದು ಕಾಡಾನೆಗಳ ಹಾವಳಿಗೆ ಚಿಕ್ಕಮಗಳೂರು ಹೊರವಲಯದಲ್ಲಿರುವ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಕಳೆದ 8 ದಿನಗಳಿಂದ ಇಂದಾವರ ಗ್ರಾಮದ ಸುತ್ತಮುತ್ತ ಕಾಡಾನೆಗಳು ಬೀಡು ಬಿಟ್ಟಿದ್ದು ಕಾಫಿ ತೋಟ, ಮನೆಯ ಕಾಂಪೌಂಡ್, ಕಾಫಿ ಬೆಳೆ ಸಂಪೂರ್ಣ ನಾಶವಾಗ್ತಿವೆ. ಅಲ್ಲದೆ ಕಾಡಾನೆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಅಲ್ಲದೆ ತೋಟದ ಕೆಲಸಗಳಿಗೂ ಕೂಡ ಕಾರ್ಮಿಕರು ಬಾರದಂತಹ ಪರಿಸ್ಥಿತಿ ಎದುರಾಗಿದೆ. ಕೂಡ ಆರಾಮಾಗಿ ಗಾಡಿ ಓಡಾಡಿಸಿಕೊಂಡಿದ್ದಂತಹ ಬೈಕ್ ಸವಾರನನ್ನ ಬೆಂಗಳೂರಿನ ಜಯನಗರ ಸಂಚಾರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಬೈಕ್ ಸವಾರ ಪ್ರತಿ ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದ, ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದು ಹೈ ರೆಸಲ್ಯೂಷನ್ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಹೀಗಾಗಿ 50,000ಕ್ಕೂ ಅಧಿಕ ಫೈನ್ ಉಳಿಸಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಫೀಲ್ಡ್ಗಿಳಿದ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದ ತಂಡ 85 ವಾಹನಗಳನ್ನು ಸೀಸ್ ಮಾಡಿದೆ. ಈ ವೇಳೆ 2020ರಿಂದ ರೂಲ್ಸ್ ಬ್ರೇಕ್ ಮಾಡಿದ್ದ ಸಿಟಿ 100 ಬೈಕ್ ಸವಾರನ ವಿರುದ್ಧ 284ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ವು. 60,000 ಬೆಲೆ ಬಾಳುವ ಬೈಕ್ಗೆ 1.5 ಲಕ್ಷ ಫೈನ್ ಅನ್ನು ಉಳಿಸಿಕೊಂಡಿದ್ದ ಈತನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಂಕರ ಮಠದ ರಸ್ತೆಯಲ್ಲಿರುವ ರಾಹುಲ್ ಹ್ಯುಂಡೈ ಶೋರೂಮ್ನಲ್ಲಿ ಅಗ್ನಿ ಅವಘಡದಿಂದಾಗಿ ಶೋರೂಮ್ನಲ್ಲಿದ್ದ ಕಾರುಗಳು ಸುಟ್ಟು ಭಸ್ಮ ಆಗಿವೆ. ಬೆಂಕಿಯ ಕೆನ್ನಾಲಿಗೆಯನ್ನ ತಣಿಸೋದಕ್ಕೆ ಸತತ 4 ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. 3 ಕಾರುಗಳು ಸಂಪೂರ್ಣ ಭಸ್ಮವಾಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿ ಇಡೀ ಶೋರೂಮ್ಗೆ ವ್ಯಾಪಿಸಿತ್ತು. ಡೀಸೆಲ್, ಪೆಟ್ರೋಲ್ ತುಂಬಿದ್ದ ಕಾರಿಗೆ ಪೆಟ್ರೋಲ್ ಬಿದ್ದಿದ್ರಿಂದ ಬೆಂಕಿಯ ಜ್ವಾಲೆ ಮತ್ತಷ್ಟು ಹೆಚ್ಚಾಗಿತ್ತು. 30ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಅಗ್ನಿ ಅವಘಡದಲ್ಲಿ ಶೋರೂಮ್ನಲ್ಲಿದ್ದಂಥ ಬೆಲೆ ಬಾಳುವ ಕಾರುಗಳು ಸ್ಫೋಟಗೊಳ್ಳುವ ಸಾಧ್ಯತೆ ಎದುರಾಗಿತ್ತು. ಅವಘಡದಲ್ಲಿ 90 ಲಕ್ಷ ಮೌಲ್ಯದ ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಚಿಕ್ಕನಹಳ್ಳಿ ಗೇಟ್ ಬಳಿ ಕಾರು ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗ್ಗೆ ದಟ್ಟ ಮಂಜು ಆವರಿಸಿದ್ದ ಹಿನ್ನೆಲೆ ಹೊಸಕೋಟೆ ಕಡೆಯಿಂದ ಕೋಲಾರ ಜಿಲ್ಲಾ ಕಡೆಗೆ ಬರುತ್ತಿದ್ದಂತಹ ಕಾರು ಲಾರಿ ಡಿಕ್ಕಿಯಾದ ಪರಿಣಾಮ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಹೊಸ ವೆನ್ಯೂ ಕಾರ್ ಸಂಪೂರ್ಣ ಜಖಂಗೊಂಡಿದೆ. ಭೀಕರ ಅಪಘಾತದಲ್ಲಿ ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಂವಿಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಾಮನಗರ ಜಿಲ್ಲೆಯ ದ್ಯಾವಸಂದ್ರ ಗ್ರಾಮದಲ್ಲಿ ಮಹಿಳಾ ಪೇದೆ ಮಂಜುಶ್ರೀ ಎಂಬಾಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪೇದೆ ಆಗಿ ಕೆಲಸ ಮಾಡ್ತಿದ್ದ ಮಂಜುಶ್ರೀ ಇತ್ತೀಚೆಗಷ್ಟೇ ಶಿವಾಜಿನಗರ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ರು. ಕೌಟುಂಬಿಕ ಕಲಹ ಹಿನ್ನೆಲೆ ಮನೆಯಲ್ಲಿ ನೇಣು ಬಿಗಿದು ಮಂಜುಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಜೆ ಮೇಲೆ ಹಾರೋಹಳ್ಳಿಯ ಅಮ್ಮನ ಮನೆಗೆ ಬಂದಿದ್ದಾರೆ. ಅಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಾರೋಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಲಾರಿ ಮತ್ತು ಟಿಟಿ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಇದರ ಹಿನ್ನೆಲೆ ಸ್ಥಳದಲ್ಲೇ 3 ಸಾವನ್ನಪ್ಪಿರುವ ದುರ್ಘಟನೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣದ ಬಳಿ ನಡೆದಿದೆ. ಸಂಬಂಧಿಕರ ಮದುವೆ ಮುಗಿಸಿಕೊಂಡು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಒಂದೇ ಕುಟುಂಬಸ್ಥರು ಅಪಘಾತಕ್ಕೀಡಾಗಿದ್ದಾರೆ. ಹಿಂಬದಿಯಿಂದ ಲಾರಿಗೆ ಡಿಕ್ಕಿ ಹೊಡೆದಿದ್ದು ವಾಹನದಲ್ಲಿದ್ದ ಸೋಮಲಿಂಗಪ್ಪ, ಶಿವಲಿಂಗಪ್ಪ, ರಾಜೇಶ್ವರಿ ಎಂಬುವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 3 ಸ್ಥಿತಿ ಗಂಭೀರವಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಚನ್ನಪಟ್ಟಣ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು 3 ಮೃತದೇಹಗಳನ್ನು ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಘಟನೆ ಹಿನ್ನೆಲೆ ಚನ್ನಪಟ್ಟಣ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಸಾಲ ಕೊಟ್ಟು ಪ್ರಾಣ ಹಿಂಡೋ ರೌಡಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೀಟರ್ ಬಡ್ಡಿ ದಂಧೆ ನಡೆಸಿ ಸಾಲ ತೆಗೆದುಕೊಂಡವರ ಮೇಲೆ ಗೂಂಡಾಗಿರಿ ನಡೆಸಿದ್ದ ಕುಖ್ಯಾತ ರೌಡಿ ಸೈಕಲ್ ರವಿ ರೈಟ್ ಹ್ಯಾಂಡ್ ಉಮೇಶ್ನನ್ನ ಸಿಸಿಬಿ ಪೊಲೀಸರು ಒದ್ದು ಒಳಗಾಕಿದ್ದಾರೆ. ಟ್ರಾವೆಲ್ಸ್ ವ್ಯವಹಾರ ನಡೆಸಿದ ರಂಗನಾಥ್ ಅನ್ನೋರಿಗೆ ಮಂಜುನಾಥ್ ಅನ್ನೋರು ಸಾಲ ನೀಡಿದ್ರು. ಆದರೆ ಸಾಲ ಮೀಟರ್ ಬಡ್ಡಿ ಹಾಕಿದ್ದ ಮಂಜುನಾಥ್ ವಿಪರೀತ ಕಾಟವನ್ನ ಕೊಡ್ತಿದ್ದ. ಸಾಲ ವಸೂಲಿ ಮಾಡೋದಕ್ಕೆ ಸೈಕಲ್ ರವಿ ಸಹಚರ ಉಮೇಶ್ಗೆ ಮಂಜುನಾಥ್ ಸಾಲ ವಸೂಲಿಗೆ ಸುಪಾರಿ ಕೊಟ್ಟಿದ್ದ. ರಂಗನಾಥ್ ತಗೊಂಡಿದ್ದ 23 ಲಕ್ಷವನ್ನ ಬಡ್ಡಿ ಸಮೇತ ಕೊಟ್ಟಿದ್ರು. ಇನ್ನೂ 5 ಲಕ್ಷ ಮೀಟರ್ ಬಡ್ಡಿ ಕೊಡೋದಕ್ಕೆ ಉಮೇಶ್ ಆವಾಜ್ ಹಾಕ್ತಾ ಇದ್ದ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡುವ ಬೆದರಿಕೆ ಕೂಡ ಹಾಕಿದ್ದ. ದುಡ್ಡು ಕಿತ್ಕೊಳ್ಳೋದಕ್ಕೆ ಮನೆ ಹತ್ರ ಬಂದಾಗ ಸಿಸಿಬಿ ಪೊಲೀಸರು ಉಮೇಶ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಿದ್ದಾರೆ.
ಚಿಕ್ಕಮಗಳೂರಿನ ಕಡೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನೇ ಕೊಂದು ಮುಗಿಸಿದ್ದಾರೆ 4 ಗೆಳೆಯರು. ಹೊಸೂರು ಗ್ರಾಮದಲ್ಲಿದ್ದ ಅಜ್ಜಿ ಮನೆಗೆ ತುಮಕೂರಿನ ಮಧುಗಿರಿಯಿಂದ ದರ್ಶನ್ ಬಂದಿದ್ದ. 15ನೇ ತಾರೀಕು ಸಂಜೆ ಫೋನ್ ಮಾಡಿದ್ದ ಗೆಳೆಯರಾದ ಮಂಡ್ಯದ ಮನೋಜ್, ಕೌಶಿಕ್, ಬೆಂಗಳೂರಿನ ಕಿರಣ್ ಹಾಗೂ ರಾಜು ಕಡೂರಿಗೆ ಬಂದಿದ್ದಾಗ ಹೇಳಿದ್ದಾರೆ. ಫ್ರೆಂಡ್ಸ್ ಬಂದಿದ್ದಾರೆ, ಊಟಕ್ಕೆ ಹೋಗಿ ಬರ್ತೀನಿ ಅಂತ ದರ್ಶನ್ ಅಜ್ಜಿ ಮನೆಗೆ ಹೋಗಿದ್ದಾನೆ. ಆದರೆ ಅಂದು ರಾತ್ರಿ ಅಂದರೆ 15ನೇ ತಾರೀಕು ದರ್ಶನ್ ಮನೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ ಫೆಬ್ರವರಿ 16ರಂದು ದರ್ಶನ್ ಶವ ಪತ್ತೆಯಾಗಿತ್ತು. ಬೆಂಗಳೂರಲ್ಲಿ ಡ್ರೈವರ್ ಆಗಿದ್ದ ದರ್ಶನ್ ಕೊಲೆಗೆ ಕಾರಣ ನಿಗೂಢವಾಗಿದ್ದು ಕಡೂರು ಪೊಲೀಸರು ತನಿಖೆ ನಡೆಸಿದ್ದಾರೆ. ತನ್ನ ಮಡದಿ ಜೊತೆ ಅನೈತಿಕ ಸಂಬಂಧದ ಶಂಕೆ ವ್ಯಕ್ತವಾದ ಹಿನ್ನೆಲೆ ಒಡಹುಟ್ಟಿದ ಅಣ್ಣನೇ ತಮ್ಮನನ್ನ ಕೊಲೆಗೈದಿರುವ ಘಟನೆ ಹಾವೇರಿ ತಾಲೂಕಿನ ನೆಲೋಗಲ್ಲ ತಾಂಡಾದಲ್ಲಿ ನಡೆದಿದೆ. ಪ್ರತಿದಿನ ಮನೆಗೆ ಕಂಠಪೂರ್ತಿ ಕುಡಿದು ಬಂದು ಆರೋಪಿ ಶಂಕರಪ್ಪ ಮನೆಯಲ್ಲಿ ಜಗಳವಾಡ್ತಿದ್ದ. ಜಗಳ ವಿಕೋಪಕ್ಕೆ ತಿರುಗಿ ತಮ್ಮ ಹನುಮಂತಪ್ಪನ ಎದೆಗೆ ಶಂಕರಪ್ಪ ಚೂರಿ ಇರ್ತಿದ್ದಾನೆ. ಘಟನೆಯಲ್ಲಿ ತೀವ್ರ ಹಲ್ಲೆಗೊಳಗಾಗಿದ್ದ ಹನುಮಂತಪ್ಪ ಚಿಕಿತ್ಸೆ ಫಲಿಸದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಮದ್ಯಪಾನದ ಅಮಲಿನಲ್ಲಿ ತನ್ನ ತಮ್ಮನನ್ನೇ ಕೊಲೆಗೈದ ಆರೋಪಿ ಶಂಕರಪ್ಪನನ್ನ ಹಾವೇರಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದೆರಡು ದಶಕಗಳಿಂದ ಭೂಗತಳಾಗಿದ್ದ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ನಕ್ಸಲ್ ಶ್ರೀಮತಿಗೆ ಎನ್ಆರ್ಪುರ ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯ ಬಂಧನವನ್ನು ವಿಧಿಸಿದೆ. ನಕ್ಸಲ್ ಶ್ರೀಮತಿ ಮೇಲೆ 12ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ವು. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕರಪತ್ರ ಹಂಚಿಕೆ, ಬ್ಯಾನರ್ ಕಟ್ಟಿದ್ದು, ಸರ್ಕಾರಿ ಆಸ್ತಿ ನಷ್ಟ, ವಿಧ್ವಂಸಕ ಕೃತ್ಯದ ಸಂಚು, ಆಯುಧಗಳನ್ನು ಶೇಖರಿಸಿ ವಶದಲ್ಲಿಟ್ಟುಕೊಂಡಿದ್ದು, ಟೆಂಟ್ ಹಾಕಿದ್ದು, ಗನ್ ತೋರಿಸಿ ಹಳ್ಳಿಗರನ್ನ ಹೆದರಿಸಿ ಸುಲಿಗೆ ಮಾಡಿದ್ದು, ಪೊಲೀಸರಿಗೆ ಹೆದರಿಸಿದ್ದು ಸೇರಿದಂತೆ ವಿವಿಧ ಪ್ರಕರಣಗಳು ದಾಖಲಾಗಿದ್ವು. ಕಳೆದ ಕೆಲ ದಿನಗಳ ಹಿಂದೆ ಕೇರಳ ರಾಜ್ಯದಲ್ಲಿ ನಕ್ಸಲ್ ನಿಗ್ರಹ ದಳ ಹಾಗೂ ಪೊಲೀಸ್ ಕೂಂಬಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಕ್ಸಲ್ ಶ್ರೀಮತಿ ಕೇರಳ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದು. ಸದ್ಯ ಎನ್ಆರ್ಪುರ ಕೋರ್ಟ್ ನಕ್ಸಲ್ ಶ್ರೀಮತಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಕಲಬುರಗಿಯ ಸೂಪರ್ ಮಾರ್ಕೆಟ್ ಒಂದರ ಸಿಸಿಟಿವಿಯಲ್ಲಿ ಚಾಲಾಕಿ ಕಳ್ಳನ ಕರಾಮತ್ತು ಸರಿಯಾಗಿದೆ. ಜನಸಂದಣಿ ನಡುವೆಯೂ ಕಳ್ಳನೊಬ್ಬ ಸ್ಕೂಟಿಯಲ್ಲಿದ್ದ 2 ಲಕ್ಷ ಹಣವನ್ನು ಎಗರಿಸಿರುವ ದೃಶ್ಯ ಸರಿಯಾಗಿದೆ. ಕಿರಾಣಿ ಅಂಗಡಿ ಮಾಲೀಕ ನಿತಿನ್ ಬಾವ ಎಂಬುವವರಿಗೆ ಸೇರಿದ ಹಣವನ್ನು ಕಳ್ಳನೊಬ್ಬ ಕದ್ದೊಯ್ದಿದ್ದಾನೆ. ನಿನ್ನೆ ಸಂಜೆ ಕಿರಾಣಿ ಅಂಗಡಿಯ ವ್ಯಾಪಾರ ಮುಗಿಸಿ ಹೋಗುತ್ತಿದ್ದ ವ್ಯಕ್ತಿ ಬೈಕ್ನಲ್ಲಿ 2 ಲಕ್ಷ ಹಣವಿಟ್ಟು ಪಕ್ಕದ ಅಂಗಡಿಗೆ ಹೋಗಿದ್ದ. ಅಷ್ಟರೊಳಗೆ ಕಳ್ಳನೊಬ್ಬ ಬಂದು ಎಗರಿಸಿದ್ದಾನೆ. ಸ್ಕೂಟಿ ಮಾಲೀಕ ನಿತಿನ್ ಮರಳಿ ಬರೋದ್ರೊಳಗೆ ಹಣ ಮಂಗಮಾಯವಾಗಿದೆ. ಈ ಬಗ್ಗೆ ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.